ಇವಾಗ ಬಂದಿರೋ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ನ್ಯೂಸ್ ರಿಪೋರ್ಟರ್ಗೆ ಎಲ್ಲರಿಗೂ ಧನ್ಯವಾದಗಳು. ಅಂಡ್ ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಪಕ್ಕದ ರಾಜ್ಯದಲ್ಲಿರುವ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಏನಂದ್ರೆ ನಿಮ್ಗೆ ಪವನ್ ಕಲ್ಯಾಣ್ ಅವರು ಒಳ್ಳೆ ಕೆಲಸಗಳನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಅಂಡ್ ಇನ್ನು ಮುಂದೇನೋ ಚೆನ್ನಾಗಿ ಮಾಡ್ಲಿ ಅಂತ ಒಂದು ಜನಕ್ಕೆ ಸ್ವಲ್ಪ ಒಳ್ಳೆ ಕೆಲಸಗಳನ್ನು ಚೆನ್ನಾಗಿ ಮಾಡ್ಲಿ, ಇನ್ನ ನಮ್ಮ ಕರ್ನಾಟಕಕ್ಕೂ ಜನಸೇನಾ ಪಕ್ಷ ಬರ್ಲಿ ಅಂತ ನಾವು ಹಾರೈಸ್ತೀವಿ. ನೆಕ್ಸ್ಟ್ ಅವರಲ್ಲಿದ್ರೆ ಇವಾಗ ನ್ಯಾಷನಲ್ ಪಾರ್ಟಿ ಆಗ್ಬೇಕಂತ ಒಂದು ಲಾಸ್ಟ್ ಟೈಮ್ ಒಂದು ಫಂಕ್ಷನ್ ಮೀಟಿಂಗ್ ಅಲ್ಲಿ ಹೇಳಿದ್ರು. ಈ ಸಲ ಬಂದು ಇದಾಗಬೇಕು, ಏನಪ್ಪ ಅದು ನ್ಯಾಷನಲ್ ಪಾರ್ಟಿ ಆಗ್ಬೇಕಂತ ಹೇಳಿದ್ದಾರೆ. ಅದೇ ರೀತಿ ನಾವು ಎಲ್ಲ ಸಹಕರಿಸ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ಪವನ್ ಕಲ್ಯಾಣ್ ಅವರ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಆಗಲಿ ಅಂತ ಸರ್. ನಾವು ಈ ವರ್ಷನೇ ಅಲ್ಲ, ಪ್ರತಿಯೊಂದು ವರ್ಷನೂ ನಾವು ಅನಾಥಾಶ್ರಮಕ್ಕೆ ನಾವು ಬಂದು ಅವ್ರಿಗೆ ಊಟ ಸತ್ತೋದೆ ಒಂದು 5 ವರ್ಷಗಳಿಂದ ನಾವು ಮಾಡ್ತಾ ಇದ್ವಿ. ಇವಾಗ ರೀಸೆಂಟ್ ಆಗಿ ತುಂಬಾ ಪಕ್ಷಗಳು ಮತ್ತೆ ಸಂಘಗಳನ್ನು ಇದ್ ಮಾಡಿದ್ದಾರೆ ಎಲ್ರು. ಬಟ್ ನಾವು ಒಂದು 5 ವರ್ಷದಿಂದ ಮಾಡ್ತಾನೆ ಇದ್ದೀವಿ. ಅನಾಥಾಶ್ರಮ ಇಲ್ಲೇ ಬರ್ತಾ ಇದೀವಿ ಎಲ್ಲ, ಪ್ರತಿಯೊಂದ್ ಸಲ ವರ್ಷ ಇಲ್ಲೇ ಬರ್ತೀವಿ. ಕೇಕ್ ಕಟ್ ಮಾಡೋಕೆ ಮೂಲಕ ಕ್ವಶನ್ ಅಂತ ಅವಾಗಲೇ ಏನೋ ಕ್ವಶನ್ ಕೇಳ್ತಾರಲ್ಲ. ಒಂದು 5 ವರ್ಷಗಳಿಂದ ಮಾಡ್ತಾ ಇದೀವಿ. ಇದು ಸ್ಥಳ ಬಂದು ಆಶಾ ಕಿರಣ ಬುದ್ಧಿ ವಿಕಲ ಚೇತನರ ವಸತಿ ಶಾಲೆ, ಕಾಂತರಾಜ ಸರ್ಕಲ್, ಮುಳಬಾಲ್ ತಾಲೂಕಲ್ಲಿ ಮಾಡ್ತಾ ಇದ್ವಿ. ಪ್ರತಿ ವರ್ಷನೂ ಸತತವಾಗಿ 5 ವರ್ಷದಿಂದ ಇಲ್ಲೇ ಈ ಕಾರ್ಯಕ್ರಮವನ್ನು ಕೈಗೊಳ್ತೀವಿ. ಪ್ರತಿ ಸರಿನೂ ಅದು ಕೇಕ್ ಕಟ್ ಮಾಡೋಕೆ ಮೂಲಕ ಇಲ್ಲಿರೋ ಮಕ್ಕಳಿಗೆಲ್ಲನೂ ಊಟದ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹೋಗ್ತೀವಿ. ಏನಂದ್ರೆ ಇವಾಗ ಎಲ್ಲ ನಮ್ಮ ಕರ್ನಾಟಕದಲ್ಲೂ ಪಕ್ಷ ಸ್ಥಾಪನೆ ಆಗ್ಬೇಕಂತ ಎಲ್ಲ ಇವಾಗ ಕರ್ನಾಟಕದಲ್ಲಿರೋ ಪವನ್ ಕಲ್ಯಾಣ ಅಭಿಮಾನಿಗಳು ಕೇಳ್ಕೊಂತ ಇದಾರೆ. ಪರ್ಮಿಷನ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಆಲ್ರೆಡಿ ಮೊನ್ನೆ 3 ದಿವಸ ಮುಂಚೆನೂ ಅವರು ಒಂದು ಫಂಕ್ಷನ್ ಅಲ್ಲಿ ಹೋಗಿದೆ. ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ ಹೋಗಿದ್ದಾರೆ. ಅಲ್ಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬಟ್ ಎಲೆಕ್ಷನ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ ಎಲ್ಲ ಅಷ್ಟೇ. ಮಹಾರಾಷ್ಟ್ರದ ಇದೆ, ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಮುಂದಿನ ಎಲೆಕ್ಷನ್ ಅಷ್ಟೊತ್ತಿಗೆ ಕರ್ನಾಟಕದಲ್ಲಿ ಪವನ್ ಕಲ್ಯಾಣ್ ಅವ್ರದ್ದು ಪಕ್ಷ ಬರುತ್ತೆ ಅನ್ನೋದು ನಂಬಿಕೆ ಇದೆ. ಹುಟ್ಟುಹಬ್ಬಕ್ಕೆ ಇವಾಗ ಒಂದು 100 ಇಯರ್ಸ್ ಮಾಡ್ಕೋಬೇಕು, ಚೆನ್ನಾಗಿರ್ಬೇಕು, ಎಲ್ಲರಿಗೂ ಅವ್ರ ಸೇವೆ ಸಲ್ಲಿಸ್ಬೇಕು ಅಂತ ನಾವು ಮನಸ್ಫೂರ್ತಿಯಾಗಿ ಅವ್ರ ಫ್ಯಾನ್ಸ್ ಆಗಿ ನಾವು ಕೋರ್ಕೊಂತಾ ಇದ್ದೀವಿ. ಸಮಾಜಕ್ಕೆ ಅಂತಾನೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಅಂತವ್ರು ಇನ್ನ ತುಂಬಾ ಕಾಲ ಎಲ್ರಿಗೂ ಒಳ್ಳೇದಾಗ್ಬೇಕಂತ ಬಯಸ್ತಾ ಇದಾರೆ. ಅಂತವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಇನ್ನ ಆಯಸ್ಕೊಡ್ಲಿ, ಇನ್ನ ನಮ್ಮ ಇಂಡಿಯಾದ ಪೂರ್ತಿಯಾಗಿ ಅವರು ಕೆಲಸ ಮಾಡ್ಲಿ, ಜನರಿಗೆ ಒಳ್ಳೇದ್ ಮಾಡ್ಲಿ ಅಂತ ದೇವರಲ್ಲಿ ನಾವು ಕೇಳ್ಕೊಂತೀವಿ. ಪವನ್ ಕಲ್ಯಾಣ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು 100 ಕಾಲ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ಲಿ, ನಾವು ಜನರಿಗೆ ಒಳ್ಳೇದ್ ಸೇವೆ ಮಾಡ್ಲಿ ಅಂತ